ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸಿರೋ ರೆಸಿಪಿ ಸುಲಭವಾದ ವಿಧಾನದಲ್ಲಿ ಧಾರವಾಡ ಪೇಡನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಮತ್ತು ಬೇರೆಯವರು ಕೂಡ ಶೇರ್ ಮಾಡಿರಿ. ಇವಾಗ ಮೊದಲು ಬೂರಾ ಸಕ್ಕರೆನ ನಾವು ರೆಡಿ ಮಾಡ್ಕೋಬೇಕು. ಬೂರಾ ಸಕ್ಕರೆ ರೆಡಿ ಮಾಡ್ಕೊಳೋಕ್ಕೋಸ್ಕರ ನಾನೊಂದು ಬಾಣಲಿ ಇಟ್ಬಿಟ್ಟು ಬಾಣಲಿಗೆ 2 ಕಪ್ಪು ನಾನು ಸಕ್ಕರೆ ಹಾಕ್ತೀನಿ, ಅರ್ಧ ಕಪ್ಪು ನೀರು ಹಾಕ್ತೀನಿ. ಸಕ್ಕರೆ ಪಾಕ ಮಾಡ್ಕೋಬೇಕು, ಅದಕ್ಕೆ ಅರ್ಧ ಕಪ್ ನೀರು ಸಾಕು. ಅರ್ಧ ಕಪ್ ನೀರು ಹಾಕಿದ ಮೇಲೆ ಚೆನ್ನಾಗಿ ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ಪಾಕ ಬರೋವರೆಗೂ ಕೂಡ ಗಟ್ಟಿಯಾಗಬೇಕು. ಪಾಕ ಬರಬೇಕು, ಅಲ್ಲಿವರೆಗೂ ಕೂಡ ಚೆನ್ನಾಗಿ ನಾವು ಕುದಿಸ್ಬೇಕು. ಸಕ್ಕರೆ ಮತ್ತು ನೀರನ್ನ ಚೆನ್ನಾಗಿ ಕುದಿಸ್ಬೇಕು. ನೋಡಿರಿ, ಇವಾಗ ಚೆನ್ನಾಗಿ ಕುದೀತಾ ಇದೆ, ಗಟ್ಟಿ ಆಗ್ತಾ ಇದೆ, ಸಕ್ಕರೆ ಪಾಕ ಬರ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ಒಂದು 10 ನಿಮಿಷನಾದರೂ ಬೇಕು ಇದು ಮಾಡೋದಕ್ಕೆ. ನೋಡಿ, ಗಟ್ಟಿ ಆಗ್ತಾ ಇದೆ. ಇವಾಗ ನಾವು ಸ್ಟವ್ನ ಆಫ್ ಮಾಡ್ಕೊಬಿಡ್ಬೇಕು. ಇಷ್ಟು ಗಟ್ಟಿ ಆದಾಗ ಸ್ಟವ್ನ ಆಫ್ ಮಾಡ್ಕೊಬಿಡ್ಬೇಕು. ಆಫ್ ಮಾಡ್ಕೊಂಡಾದಮೇಲೆ ಈಗ ಗಟ್ಟಿ ಆಗ್ತಾ ಇದೆ ನೋಡಿರಿ, ಇಷ್ಟು ಗಟ್ಟಿ ಆಗಬೇಕು. ಗಟ್ಟಿ ಆದರೆ ಆವಾಗ ತಣ್ಣಗಾದಮೇಲೆ ನೋಡಿ ಈ ಥರ ಬೂರಾ ಸಕ್ಕರೆ ರೆಡಿ ಆಗುತ್ತೆ. ಇವಾಗ ನೋಡಿ, ಈ ಥರ ಬೂರಾ ಸಕ್ಕರೆ ರೆಡಿಯಾಗಿದೆ. ಇದು ಸ್ವಲ್ಪ ಗಂಟಿದೆ. ಇದನ್ನು ಇವಾಗ ನಾವು ಜಲ್ಡಿ ಹಿಡ್ಕೋಬೇಕು. ಗಂಟು ಇರೋದ್ರಿಂದ ಸ್ವಲ್ಪ ಜರಡಿ ಹಿಡ್ಕೋಬೇಕು. ಆಗವಾಗ ದಪ್ಪದೆಲ್ಲ ಜರಡಿನಲ್ಲಿ ಉಳ್ಕೊಳುತ್ತೆ. ನೈಸ್ ಪುಡಿಬೇಕು. ಈಗ ನೋಡಿದ್ರೆ ದಪ್ಪ ಸಕ್ಕರೆ ಎಲ್ಲ ಜರಡಿ ಹಿಡಿದ ಮೇಲೆ ಬಂತು. ಇವಾಗ ಇಷ್ಟು ನುಣ್ಣಗಿರಬೇಕು ಬೂರಾ ಸಕ್ಕರೆ, ಇಷ್ಟು ನುಣ್ಣಗಿರಬೇಕು ಬೂರಾ ಸಕ್ಕರೆ. ಇವಾಗ ರೆಡಿ ಆಯಿತು. ಇವಾಗ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂದು 3 ಸ್ಪೂನ್ ತುಪ್ಪ ಹಾಕಬೇಕು. ತುಪ್ಪ ಬಿಸಿ ಆದಮೇಲೆ ಇದರಲ್ಲಿ ನಾನು 1 ಕಪ್ಪು ಹಾಲಿನ ಪೌಡರ್ನ ಹಾಕ್ತೀನಿ. ನೋಡಿ, ಹಾಲಿನ ಪುಡಿ ಇದು. ಹಾಲಿನ ಪುಡಿ ಹಾಕಿದ ಮೇಲೆ ಸಣ್ಣ ಉರಿ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ನೀವು ದೊಡ್ಡ ಉರಿನಲ್ಲಿ ಮಾಡಬೇಡ್ರಿ. ಸಣ್ಣ ಉರಿ ಇಟ್ಕೊಂಡು ನಿಧಾನಕ್ಕೆ ಉರಿಬೇಕು. ಇದು ಕಲರ್ ಚೇಂಜ್ ಆಗಬೇಕು. ನಿಧಾನಕ್ಕೆ ಉರಿರಿ. ಮಧ್ಯೆ ಒಂದೊಂದು ಸ್ಪೂನ್ ತುಪ್ಪ ಹಾಕಿರಿ. ಒಟ್ಟು ಒಂದು 3-4 ಸ್ಪೂನ್ ತುಪ್ಪ ಹಾಕಿರಿ. ಮಧ್ಯೆ ಒಂದೊಂದು ಸ್ಪೂನ್ ತುಪ್ಪ ಹಾಕಿ ಉರಿರಿ. ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ನೋಡ್ತಾ ಇರ್ಬೋದು ನೀವು, ಕಲರ್ ಚೇಂಜ್ ಆಗ್ತಾ ಇದೆ. ಸಣ್ಣ ಉರಿನಲ್ಲೇ ಉರಿರಿ. ಈ ಥರ ಸಣ್ಣ ಉರಿ ಇಟ್ಕೊಂಡು ಮಧ್ಯೆ ತುಪ್ಪ ಹಾಕ್ಕೊಂಡು ಉರಿತಾ ಇದ್ದರೆ ಇವಾಗ ನೋಡಿರಿ, ಇವಾಗ ಇನ್ನೂ ಕಲರ್ ಚೇಂಜ್ ಆಯಿತು. ಇವಾಗ ಇಷ್ಟು ಕಲರ್ ಚೇಂಜ್ ಆದಮೇಲೆ 1 ಸ್ಪೂನ್ ಹಾಲು ಹಾಕಿ ಮತ್ತೆ ನೀವು ಫ್ರೈ ಮಾಡಿರಿ. ಮಧ್ಯೆ 1 ಸ್ಪೂನ್ ಹಾಲು ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಹಾಲು ಹಾಕಿ ಫ್ರೈ ಮಾಡ್ತಿರುವಾಗ ಇನ್ನು ಬ್ರೌನ್ ಕಲರ್ ಬರ್ತಾ ಇದೆ ನೋಡಿ. ಇವಾಗ ನೋಡಿ ರೆಡಿ ಆಯಿತು. ಇವಾಗ ತಣ್ಣಗಾಗೋದಕ್ಕೆ ನಾವು ಒಂದು ಪ್ಲೇಟ್ಗೆ ಹಾಕ್ಕೋಬೇಕು. ಪ್ಲೇಟ್ಗೆ ಹಾಕಿದ ಮೇಲೆ ತಣ್ಣಗಾಗೋದಕ್ಕೆ ಬಿಡಬೇಕು. ಇವಾಗ ನೋಡಿ, ತಣ್ಣಗಾದಮೇಲೆ ಮಧ್ಯೆ ಸ್ವಲ್ಪ ಗಂಟಿರುತ್ತೆ. ಗಂಟನ್ನು ತೆಗೆಯೋದಕ್ಕೋಸ್ಕರ ಕೈನಲ್ಲಿ ಚೆನ್ನಾಗಿ ನಾದ್ಕೋಬೇಕು. ನೀವು ಮಿಕ್ಸಿ ಜಾರಲ್ಲೂ ಕೂಡ ಒಂದು ಆಫ್ ಆ್ಯಂಡ್ ಆನ್ ಮಾಡಿರೋ ಒಂದು ರೌಂಡು ಗ್ರೈಂಡ್ ಮಾಡ್ಬೋದು. ನಾನು ಕೈನಲ್ಲೇ ಚೆನ್ನಾಗಿ ನಾದ್ಕೊತೀನಿ. ಆ ಗಂಟಿರುತ್ತಲ್ಲ, ಗಂಟೆಲ್ಲ ಹೊಡಿತೀನಿ. ನೋಡಿ, ಕೈನಲ್ಲೇ ನಾದೋದ್ರಿಂದ ಗಂಟೆಲ್ಲ ಹೋಗುತ್ತೆ. ಇವಾಗ ನನ್ನ ಕೈನಲ್ಲಿ ಚೆನ್ನಾಗಿ ನಾದಿದ ಮೇಲೆ ಇವಾಗ ಬೂರಾ ಸಕ್ಕರೆ ಒಂದು 4 ಸ್ಪೂನ್ ನಾನು ಬೂರಾ ಸಕ್ಕರೆನ ಹಾಕ್ತೀನಿ. ಇದು ನಿಮ್ಮ ಸಿಹಿ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ರಿ. ನನಗೆ 4 ಸ್ಪೂನ್ ಹಾಕಿದ್ದೀನಿ ನಾನು ಬೂರಾ ಸಕ್ಕರೆ. 1 ಕಪ್ಪು ಮಿಲ್ಕ್ ಪೌಡರ್ಗೆ 4 ಟೇಬಲ್ ಸ್ಪೂನು ಬೂರಾ ಸಕ್ಕರೆನ ಹಾಕ್ಬಿಟ್ಟು ಬೂರಾ ಸಕ್ಕರೆನ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈ ಥರ ಕೈಯಿಂದಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಉಂಡೆ ಕಟ್ಟೋದಕ್ಕೆ ಬರಬೇಕು. ಇವಾಗ ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಇವಾಗ ಒಂದು 2 ಸ್ಪೂನ್ ಹಾಲು ಹಾಕಿದ್ದೀನಿ. ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ನಾದಬೇಕು. ಹಾಲು ಹಾಕಿದ ಮೇಲೆ ಚೆನ್ನಾಗಿ ನಾದಬೇಕು.
ಈ ಥರ ಉಂಡೆ ಕಟ್ಟಬೇಕು. ನೀವು ನೋಡ್ತಾ ಇರ್ಬೋದು ಈ ಥರ. ಇದಕ್ಕೇನು ಶೇಪ್ ಏನಿಲ್ಲ. ನಾವು ರೌಂಡ್ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ಉದ್ದ ಥರನೂ ಮಾಡ್ಕೋಬೋದು. ಯಾವ ಥರ ಶೇಪ್ ಬೇಕಾದರೂ ಮಾಡ್ಕೋಬೋದು. ನಾನು ಈ ಥರ ಶೇಪ್ ಮಾಡಿಬಿಟ್ಟು ಸಕ್ಕರೆಯಲ್ಲಿ ಉರುಳಾಡಿಸಿಬಿಟ್ಟು, ಇವಾಗ ನೋಡಿ ಬೋರಾ ಸಕ್ಕರೆಯಲ್ಲಿ ಉರುಳಾಡಿಸ್ಬೇಕು. ನೋಡ್ತಾ ಇದ್ದೀರಲ್ವ, ಇವಾಗ ನೋಡಿ ಈ ಥರ ಬೋರಾ ಸಕ್ಕರೆಯಲ್ಲಿ ಉರುಳಾಡಿಸ್ಬಿಟ್ಟು ಇಟ್ಟರೆ ಆಗೋಯ್ತು. ಇನ್ನು ಒಂದು ಮಾಡಿ ತೋರಿಸ್ತೀನಿ ನೋಡಿರಿ. ಭದ್ರವಾಗಿ ಕಟ್ಟಬೇಕು, ಗಟ್ಟಿಯಾಗಿ ಕಟ್ಟಬೇಕು. ಉಂಡೆನ ಗಟ್ಟಿಯಾಗಿ ಕಟ್ಟಿಬಿಟ್ಟು ಬೋರಾ ಸಕ್ಕರೆಯಲ್ಲಿ ಉರುಳಾಡಿಸ್ಬೇಕು. ನೋಡಿದ್ರಲ್ವ, ರೆಡಿ ಆಯಿತು. ಧಾರವಾಡ ಪೇಡ ರೆಡಿ ಆಯಿತು. ಇದೇ ಥರ ಎಲ್ಲದನ್ನು ಪೇಡನ ಮಾಡಿಡ್ತೀನಿ. ಎಲ್ಲ ಪೇಡ ಕೂಡ ಮಾಡಿಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇವಾಗ ನಾನು ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ. ತುಂಬಾ ಚೆನ್ನಾಗಿರುತ್ತೆ. ಸ್ವೀಟ್ ಅಂಗಡಿಲಿ ನಾವು ಯಾವ ಥರ ರುಚಿ ಇರುತ್ತೆ ಅಷ್ಟೇ ರುಚಿ ಮನೇಲೂ ಕೂಡ ಮಾಡಿದರೂ ಕೂಡ ಇರುತ್ತೆ. ಖಂಡಿತ ನಿಮ್ಮ ಮನೇಲಿ ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ನಮ್ಮ ಕಾಮೆಂಟ್ನಲ್ಲಿ ತಿಳಿಸ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.